ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದೇ ವಿಡಿಯೋದಲ್ಲಿ 5 ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಡಿಸೈನ್ ನೋಡೋಣ. ಇವಾಗ ಫಸ್ಟ್ ಡಿಸೈನ್ಗೋಸ್ಕರ ಈ ಥರ ದೊಡ್ಡ ದೊಡ್ಡ ಬೀಡ್ಸ್, ಪಿಲ್ಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಎಲ್ಲ ಡಿಸೈನ್ಸನ್ನು ಕ್ರೋಶಾ ಡಿಸೈನೇ ಹಾಕ್ತಾ ಇರೋದು ಇವತ್ತು. ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10.075 mm. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ನಾವು ಏನು ಗಂಟು ಹಾಕ್ಕೊಂಡಿರ್ತೀವಲ್ವ ಅದನ್ನು ಬಟ್ಟೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಲಾಕ್ ಮಾಡ್ಕೊಬೇಕು ಫಸ್ಟು. ಎರಡು ಸಲ ಲಾಕ್ ಮಾಡ್ಕೊತೀನಿ. 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕ್ಕೊಳ್ಳೋಣ. ಈಗ 4 ಚೈನ್ ಆಗಿದೆ. 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈಗ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಈಗ ಬೀಡ್ಸ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಆಗಿದೆ. ಈಗ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಫೋರ್ ಚೈನ್ ಹಾಕೊಂಡ್ಮೇಲೆ ಎಲ್ಲಿಗೆ ಲಾಕ್ ಮಾಡಬೇಕು ಪ್ಲೇಸ್ನ ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ನೋಡಿ. ಇವಾಗ ಮತ್ತೆ ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವುದೇ ಬೀಡ್ಸ್ನ ಆ್ಯಡ್ ಮಾಡಿದ್ರೂ ಫಸ್ಟು ಲಾಕ್ ಮಾಡ್ಕೊಬೇಕು. ನಾವು ಎಷ್ಟು ಎಳೆ ದಾರ ತೊಗೊಂಡಿರ್ತೀವಿ ಅಷ್ಟೆಳೆನೂ ಒಂದು ಹೋಲ್ ಲಾಕ್ ಮಾಡಿದ್ರೆ ಈ ಥರ ಮೂಮೆಂಟ್ ಈಸಿಯಾಗಿರಬೇಕು. ಈಗ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟೇ ಡಿಸೈನು. ತುಂಬ ಸಿಂಪಲ್ ಆಗಿದೆ. 4 ಚೈನ್ ಹಾಕಿದ್ದೀನಿ ಫಸ್ಟು, ಮತ್ತೆ ಲಾಕ್ ಮಾಡಿಕೊಂಡು ಒಂದು ದೊಡ್ಡ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಫುಲ್ ಕುಚ್ಚೆಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಬಿಗಿನರ್ಸ್ ಡಿಸೈನ್ ಇದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿರೋ ಕುಚ್ಚು ಬೇಡ ಅಂತ ಹೇಳ್ತಾರಲ್ಲ, ಬ್ರೈಡಲ್ ಕುಚ್ಚು ಅಥವಾ ಆರ್ಚ್ ಎಲ್ಲ ನಮಗೆ ಬೇಡ ಅಂತ ಹೇಳ್ತಾರಲ್ಲ, ಅವರಿಗೆ ಈ ಥರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಯಾಕ್ ಸೈಡು. ಫ್ರಂಟ್ ಸ್ಟಾರ್ಟಿಂಗು ಮತ್ತು ಲಾಸ್ಟಲ್ಲಿ ಈ ಥರ ಗ್ಲೂ ಹಾಕಿದ್ದೀನಿ, ಬಿಚ್ಕೋಬಾರ್ದು ಅಂತೇಳಿ. ಅಕಸ್ಮಾತ್ ಸ್ಯಾರಿಗೆ ಹಾಕಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ನಾವು ಥ್ರೆಡ್ನ ಜಾಯಿನ್ ಮಾಡಿದರೆ ಅಲ್ಲೂ ಕೂಡ ಗ್ಲೂ ಹಾಕೋಬೇಕಾಗತ್ತೆ. ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ 120 ಎಳೆ ದಾರ ತೊಗೊಂಡಿದ್ದೀನಿ. ಈಗ ಫಸ್ಟ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಡಿಸೈನ್ ನೋಡೋಣ. ಸೆಕೆಂಡ್ ಡಿಸೈನ್ಗೆ ಈ ಥರ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ಬೀಡ್ಸು. ಗೋಲ್ಡ್ ಕಲರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಇದೆ ಬೀಡ್ಸು. ಸ್ಮಾಲ್ ಅಲ್ಲ, ಇದು ಸ್ವಲ್ಪ ದೊಡ್ಡದಾಗಿದೆ ಮೀಡಿಯಮ್ ಸೈಜ್ಗಿಂತ. ಈ ಡಿಸೈನ್ಗೆ 8 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ.
ಈ ಡಿಸೈನ್ಗೆ ನಾನು ನೀಡಲ್ ನಂಬರ್ 10.075 mm ತೊಗೊಂಡಿದ್ದೀನಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಫಸ್ಟು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದ್ಸಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ಸಿಂಪಲ್ ಕುಚ್ಚೆಲ್ಲ ಹಾಕಬೇಕಾದ್ರೆ, ಕುಚ್ಚಿದ್ರು ಡಿಸೈನ್ ಹಾಕಬೇಕಾದ್ರೆ ಬೀಡ್ಸ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ ಮಧ್ಯದಲ್ಲಿ, ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ಕುಚ್ಚು ಬರಲಿ ಅಂತೇಳ್ಬಿಟ್ಟು 4 ಚೈನ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ 3 ಬೀಡ್ನು ಒಂದೇ ಸಲ ತೊಗೋತಾ ಇದ್ದೀನಿ. ನೋಡಿ 3 ಬೀಡ್ನು ಒಂದೇ ಸಲ ತೊಗೋತಾ ಇದ್ದೀನಿ. 3 ಬೀಡ್ನೂ ಥ್ರೆಡ್ಡಲ್ಲಿ ಇನ್ಸರ್ಟ್ ಮಾಡಿಕೊಂಡೆ ಒಂದ್ಸಲಿ ಲಾಕ್ ಮಾಡ್ಕೊಂಡಿದ್ದೀನಿ. ನಾವು ಬಟ್ಟೆಗೆ ಲಾಕ್ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತಲ್ವಾ, ಸೊ ಅದಕ್ಕೆ ನಾವೇನು ಮಾಡಬೇಕು, 2ನೇ ಬೀಡ್ ಇದೆ ಅಲ್ವಾ, ಈ ಬೀಡ್ಗೆ ಲಾಕ್ ಮಾಡ್ಕೊಬೇಕು. ಆವಾಗ ಅದು ಸ್ವಲ್ಪ ಫೋಲ್ಡ್ ಆಗುತ್ತಲ್ಲ. ನಾನು ತೋರಿಸ್ತೀನಿ ಇವಾಗ ನಿಮಗೆ. ಈಗ ನೋಡಿ ಆಗಿದೆ. ಈ ಥರ ಕಾಣುತ್ತೆ. ಈಗ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿ ಲಾಕ್ ಮಾಡೋಕ್ಕೆ ಪ್ಲೇಸ್ಮೆಂಟ್ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಬಟ್ಟೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಮತ್ತೆ ಮತ್ತೆ 3 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು 3 ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫಸ್ಟ್ ಬೀಡ್ ಇರುತ್ತಲ್ಲ ಇಲ್ಲಿಗೆ ಪ್ಲೇಸ್ಮೆಂಟ್ ಮಾಡಿ ಲಾಕ್ ಮಾಡ್ಕೊಬಾರ್ದು. ನಾವು 2ನೇ ಬೀಡ್ ಇರುತ್ತಲ್ಲ 2ನೇ ಬೀಡ್ ಹತ್ತಿರ ಬರಬೇಕು. ಸ್ವಲ್ಪ ನಾವು ಜಸ್ಟ್ ಲಾಕ್ ಮಾಡಿದ್ರೆ ಸಾಕು, ಶೇಪ್ ಅದೇ ತೊಗೊಂಡ್ಬಿಡುತ್ತೆ ಬೀಡನ್ನೇ. ನೋಡಿ ಈಗ ನೋಡಿ ಈ ಥರ ಕಾಣ್ತಿದೆ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. 4 ಚೈನ್ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಡಿಸೈನ್ ಎಂಡ್ ಮಾಡ್ತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಯಾವಾಗಲೂ ಇಲ್ಲಿಗೆ ಕಟ್ ಮಾಡಬಾರ್ದು. ಎರಡರಿಂದ 3 ಚೈನ್ ಹಾಕೋಬೇಕು. 2ರಿಂದ 3 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಈ ಥರ ದಾರ ತೆಗೆದ್ಬಿಟ್ಟು ಈ ಎಕ್ಸ್ಟ್ರಾ ಏನಿರಲ್ಲ ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಬಿಟ್ಟು ಇಲ್ಲಿಗೆ ಗ್ಲೂ ಹಾಕಿಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಈ ಡಿಸೈನ್ಗೆ ಕುಚ್ಚು ರೆಡಿ ಆದಮೇಲೆ ತೋರಿಸ್ತೀನಿ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. 2ನೇ ಡಿಸೈನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈ ಥರ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು ಕಲರ್ ಕಾಂಬಿನೇಷನ್ 3 ಕಲರ್ಸ್ನ ಯೂಸ್ ಮಾಡಿದ್ದೀನಿ. ಮಲ್ಟಿ ಕಲರ್ ಸ್ಯಾರಿಗೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೋಸ್ಕರ 127 ದಾರ ತೊಗೊಂಡಿದ್ದೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಂಡಿಂಗಲ್ಲಿ ಈ ಥರ ಫಸ್ಟು ಮತ್ತು ಲಾಸ್ಟಲ್ಲಿ ಗಮ್ಮಿಂದ ಇದನ್ನು ಪೇಸ್ಟ್ ಮಾಡಿದ್ದೀನಿ, ಬಿಚ್ಕೊಬಾರ್ದು ಅನ್ನೋ ಇಂಟೆನ್ಷನಲ್ಲಿ. ಇದು ಬ್ಯಾಕ್ ಸೈಡು. ತುಂಬ ನೀಟಾಗಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ 3ನೇ ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ನೆಕ್ಸ್ಟ್ ಡಿಸೈನ್ಗೋಸ್ಕರ ಈ ಥರ ಡ್ರಮ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ.
ಈ ಡಿಸೈನಲ್ಲಿ ನಾನು 2 ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಡ್ರಮ್ ಬೀಡ್ಸು, ಇನ್ನೊಂದು ಲೀಫ್ ಬೀಡ್ಸು. ನೋಡಿ ಇದು ಲೀಫ್ ಥರ ಇದೆ. ಈ ಡಿಸೈನ್ಗೋಸ್ಕರ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಬೇಕು ಅಂದರೆ 8 ಎಳೆ ದಾರ ಕೂಡ ತೊಗೋಬೋದು. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಥರ ಗಂಟು ಹಾಕ್ಕೊಂಡಿದ್ದೀನಲ್ವ, ಅದನ್ನು ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಫಸ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿರೋ ಥರ ಫಸ್ಟು ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕುಚ್ಚಿಂದ ಶುರು ಮಾಡಬೇಕು. ಸೊ ಎಲ್ಲ ಡಿಸೈನ್ಗೂ ಫಸ್ಟು ಕುಚ್ಚಿಂದನೇ ಶುರು ಮಾಡೋದು. ಸೊ ಇವಾಗ ಕುಚ್ಚು ಹಾಕ್ಕೊಳ್ಳಿಕ್ಕೋಸ್ಕರ 4 ಚೈನ್ನ ಹಾಕೋತಾ ಇದ್ದೀನಿ. 1 2 3 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಲೀಫ್ ಬೀಡ್ಸ್ನ ಫಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಲೀಫ್ ಬೀಡ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೀಫ್ ಬೀಡ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡೆ. ಈಗ ಡ್ರಮ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಡ್ರಮ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಡ್ರಮ್ ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಡ್ರಮ್ ಬೀಡ್ಸ್ನೂ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಡ್ರಮ್ ಬೀಡ್ಸ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಲೀಫ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೀಫ್ ಬೀಡ್ದು ಶೇಪ್ ಬಂದು ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಶಾರ್ಪ್ ಆಗಿರುತ್ತೆ ಲೀಫ್ ಬೀಡ್ಸು, ನೋಡಿದ್ದೀರಾ ಅಲ್ವಾ? ಅದೆಲ್ಲ ಒಂದೇ ಸೈಡಲ್ಲೇ ಬರಬೇಕು. ಆ ಥರ ನಾವು ಆ್ಯಡ್ ಮಾಡ್ಕೊಬೇಕು ಬೀಡ್ಸ್ನ ನೋಡಿಕೊಂಡು. ಈಗ ಮತ್ತೆ ಇನ್ನೊಂದ್ಸಲಿ ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಇನ್ನೊಂದ್ಸಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡ್ಸ್ದು ಎಡ್ಜಸ್ ಬಂದು ಒಂದೇ ಸೈಜಲ್ಲಿದೆ, ಒಂದೇ ಟರ್ನಲ್ಲಿದೆ. ಒಂದು ಈ ಸೈಡು ಒಂದು ಆ ಸೈಡು ಇರಬಾರ್ದು. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮತ್ತೆ ನಾನು ಕುಚ್ಚು ಕಟ್ಟಲಿಕ್ಕೋಸ್ಕರ 4 ಚೈನ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ನ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಬೇಕು. ಈಗ ಸೇಮ್ ಇದೇ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಲೀಫ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಇಲ್ಲಿ ಒಂದೇ ಸೈಡಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಬೀಡ್ಸ್ನ ಹಾಕೋಬೇಕಾದ್ರೆ ಆಪೋಸಿಟ್ ಸೈಡಲ್ಲಿ ಇಟ್ಕೋಬೇಕು. ಇವಾಗ ಇಲ್ಲಿ ಈ ಥರ ಇದೆ ಅಲ್ಲ, ಸೊ ನಾವು ಅದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ತೊಗೋಬೇಕಾಗತ್ತೆ. ಇದು ಬಂದು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಇವಾಗ ನಾನು ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಈ ಎಡ್ಜ್ ಏನಿದೆ ಅದೇ ಥರನೇ ಈ ಕಡೆನೂ ಟರ್ನ್ ಆಗಿದೆ ಈ ಕಡೆಗೆ. ಇವಾಗ ಬೀಡ್ಸ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ.
ಮತ್ತು ಒಂದು ಡ್ರಮ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಡ್ರಮ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಡ್ರಮ್ ಬೀಡ್ಸ್ನು ಲಾಕ್ ಮಾಡಿಕೊಂಡೆ. ಡ್ರಮ್ ಬೀಡ್ಸ್ನ ಲಾಕ್ ಮಾಡ್ಕೊಂಡ್ಮೇಲೆ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಒಂದು ಲೀಫ್ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಲೀಫ್ ಬೀಡ್ನ ಆ್ಯಡ್ ಮಾಡ್ಕೊಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಒಂದೇ ಶೇಪಲ್ಲಿ ಬರುತ್ತೆ. ನೋಡಿ, ಇದು ಆಪೋಸಿಟ್ ಡೈರೆಕ್ಷನ್ನು. ಲೀಫ್ ಬಿಟ್ ಇನ್ಸರ್ಟ್ ಮಾಡಿದ್ಮೇಲೆ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. ನಾವು ಏನು 6 ಎಳೆ ಅಥವಾ 8 ಎಳೆ ದಾರ ತೊಗೊಂಡಿರ್ತೀವಲ್ವ, ಅದು ನಾವು ಒಂದ್ಸಲಿ ಲಾಕ್ ಮಾಡಿದಾಗ 6 ಎಳೆ ಅಥವಾ 8 ಎಳೆ ಫುಲ್ ಲಾಕಲ್ಲಿ ಬರಬೇಕು. ದಾರ ಈ ಥರ ಮೂವ್ ಆಗಬೇಕು. 1 ಎಳೆನೂ ಮಿಸ್ ಆದರೂ ಕೂಡ ನಮಗೆ ಇದು ಈಸಿಯಾಗಿ ಮೂವ್ ಆಗಲ್ಲ. ಈಗ 1 ಚೈನ್ ಹಾಕ್ಕೊಂಡಿದ್ದೀನಿ. 2 3 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಫಿನಿಶಿಂಗ್ ಮಾಡೋದು ಹೇಗೆ ಅಂದರೆ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಥ್ರೆಡ್ನ ಕಟ್ ಮಾಡ್ಕೊಂಡ್ಮೇಲೆ ಈಗ ಫಿನಿಶ್ ಆಗಿದೆ ಡಿಸೈನು. ಈಗ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 3ನೇ ಡಿಸೈನ್ ಕೂಡ ಕಂಪ್ಲೀಟ್ ಆಗಿದೆ. ತುಂಬ ಈಸಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಲೀಫ್ ಎಲ್ಲ ಒಂದೇ ಸೈಡಲ್ಲಿದೆ. ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಒಂದು ಸೈಡು ಇನ್ನೊಂದು ಸೈಡ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ನಾನು ಇದಕ್ಕೆ ಸೇಮ್ 127 ಕುಚ್ಚು ಥ್ರೆಡ್ನ ತೊಗೊಂಡು ಕಟ್ಟಿದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ಫೋರ್ತ್ ಡಿಸೈನ್ ತೋರಿಸ್ತೀನಿ. ನಾನೀಗ ಫೋರ್ತ್ ಡಿಸೈನ್ಗೆ ಈ ಥರ ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬೀಡ್ಸಲ್ಲಿ ಫ್ಲವರ್ ಥರ ಇದೆ. ಈ ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ, ಡಿಸೈನ್ಗೆ ನಾನು ಆ್ಯಸ್ ಯೂಶ್ವಲ್ 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಂದರೆ 8 ಎಳೆ ಬೇಕಾದರೂ ತೊಗೋಬೋದು. ಗಂಟಾಕಿ ಇಟ್ಕೊಂಡಿದ್ದೀನಿ. ಏನು ನಾವು ಗಂಟಾಕಿರ್ತೀವಲ್ಲ ಅದು ಬ್ಯಾಕ್ ಸೈಡ್ಗೆ ಹೋಗಬೇಕು. ನೋಡಿ, ಈಗ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲಿ ಲಾಕ್ ಮಾಡ್ಕೊತೀನಿ. ನೋಡಿ, ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಹಾಕ್ಕೊತಾ ಇದ್ದೀನಿ ಕುಚ್ಚಿಗೋಸ್ಕರ. 4 ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ನ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಈಗ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಈಸಿ ಡಿಸೈನ್ ಬಂದು. ನೋಡಿ, ಈಗ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಸೇಮ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಮತ್ತು 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೊಬೇಕು. ಈಗ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೀಡನ್ನ ಲಾಕ್ ಮಾಡ್ಕೊಬೇಕು. ನಾವು ಯಾವುದೇ ಬೀಡ್ ಆಗಲಿ ಲಾಕ್ ಮಾಡ್ಕೊಬೇಕು ಫಸ್ಟು. ಈಗ ಲಾಕ್ ಮಾಡ್ಕೊಂಡ್ಮೇಲೆ
ಬಟ್ಟೆಗೆ ಸ್ಟ್ರೈಟಾಗಿ ನೀಡಲ್ನ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 4 ಚೈನ್ ಹಾಕೊತಾ ಇದ್ದೀನಿ. ನಾವು ಯಾವಾಗಲೂ ಸ್ಯಾರಿ ಫಸ್ಟು ಮತ್ತು ಲಾಸ್ಟಲ್ಲಿ ಕುಚ್ಚು ಎಂಡ್ ಆಗೋ ಥರ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲೂ ನಾವು ಕುಚ್ಚಿಂದ ಶುರು ಮಾಡಬೇಕು, ಲಾಸ್ಟಲ್ಲೂ ನಾವು ಕುಚ್ಚಿಂದ ಎಂಡ್ ಮಾಡೋ ಥರ ಮಾಡ್ಕೊಬೇಕು. ಕೆಲವೊಂದ್ಸಲಿ ಆಗುತ್ತೆ, ಕೆಲವೊಂದ್ಸಲಿ ಆಗಲ್ಲ, ಯಾಕೆಂದರೆ ಸ್ಯಾರಿ ಲೆಂತ್ ಬಂದು ವೇರಿಯೇಷನ್ ಇರುತ್ತೆ. ಸೊ ಆದಷ್ಟು ನಾವು ಸ್ವಲ್ಪ ಲಾಸ್ಟಲ್ಲಿ ಎಂಡ್ ಆಗ್ತಾನೆ ನಮಗೆ ಗೊತ್ತಾಗುತ್ತೆ ಇದು ಸಾಲುತ್ತಾ ಇಲ್ವಾ, ಅಥವಾ ಬೀಡ್ಸಲ್ಲಿ ಎಂಡ್ ಆಗುತ್ತಾ ಅಥವಾ ಕುಚ್ಚಲ್ಲಿ ಎಂಡ್ ಆಗುತ್ತಾ ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚಲ್ಲಿ ಎಂಡ್ ಆಗೋ ಥರ ಮಾಡ್ಕೊಬೇಕು. ಆವಾಗ ಸ್ಯಾರಿದು ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2ರಿಂದ 3 ಚೈನ್ ಹಾಕೋಬೇಕು. 2ರಿಂದ 3 ಚೈನ್ ಹಾಕ್ಕೊಂಡು ನೀಡಲ್ನ ದಾರನ ಸ್ವಲ್ಪ ಆಚೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ನೀಡಲ್ನ ಬಿಟ್ಟು ಕೈಯಲ್ಲಿ ಏನಿರುತ್ತಲ್ಲ ಅದನ್ನು ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದ್ಮೇಲೆ ಒಂದ್ಸಲಿ ಎಳ್ಕೊಳ್ಳಿ, ಈ ಥರ ಸ್ವಲ್ಪ ಗಂಟು ಸ್ಟಿಫಾಗಿ ಕುತ್ಕೊಳ್ಳಿ ಅಂಥೇಳಿ. ಇವಾಗ ಈ ಲಾಸ್ಟಲ್ಲಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ನಾವೇನು ಎಕ್ಸ್ಟ್ರಾ ಚೈನ್ ಹಾಕಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅಲ್ಲಿಗೆ ಅಂಟಿಸಿದ್ಮೇಲೆ ಈ ದಾರ ಇರುತ್ತಲ್ಲ ಇದನ್ನೇನು ಅಂಟಿಸೋ ಅವಶ್ಯಕತೆ ಇಲ್ಲ, ಟ್ರಿಮ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣ್ತಿದೆ ಅಂಥೇಳಿ. ಇವಾಗ ಡಿಸೈನ್ ಕೂಡ ರೆಡಿಯಾಗಿದೆ. ತುಂಬ ಈಸಿಯೆಸ್ಟ್ ಡಿಸೈನ್ ಇದು. ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಬರೀ ನಾನು ಈಸಿಯಾಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದು. ತುಂಬ ಸಿಂಪಲ್ಲಾಗೂ ಇದೆ, ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಾನು ಕುಚ್ಚು ಕಟ್ಟಲಿಕ್ಕೋಸ್ಕರ 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಈಗ 4ನೇ ಡಿಸೈನು ಕಂಪ್ಲೀಟ್ ಮಾಡಿದ್ದೀನಿ. ಈಗ 5ನೇ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ. ಈಗ 5ನೇ ಡಿಸೈನ್ ಶುರು ಮಾಡೋಣ. 5ನೇ ಡಿಸೈನ್ ಮಾಡಲಿಕ್ಕೆ ಈ ಡಿಸೈನ್ ಮಾಡಲಿಕ್ಕೋಸ್ಕರ ನಾನು ಈ ಥರ ಲೀಫ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ಮೀಡಿಯಮ್ ಸೈಜ್ದು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಕಲರ್ ಬೀಡ್ಸ್ ಇದು. ಹೇಗೆ ಪಳಪಳ ಅಂತ ಹೊಳಿತಾ ಇದೆ ಇದು ಬೀಡ್ಸು. ಈ ಡಿಸೈನ್ಗೋಸ್ಕರ ನಾನು 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ 8 ಎಳೆ ಬೇಕಾದರೂ ತೊಗೋಬೋದು. ಈಗ ಫಸ್ಟು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಸ್ಯಾರಿಗಾದ್ರೂ 2 ಸಲ ಲಾಕ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಕಾಣಿಸ್ತಾ ಇಲ್ಲ, 1 ಸೆಕೆಂಡ್, ಈಗ ಕಾಣಿಸ್ತಾ ಇದೆ ನೋಡಿ. ಈಗ ನಾವು 1 ಸಲ ಲಾಕ್ ಮಾಡಿರ್ತೀವಲ್ವಾ, ಈಗ ನೋಡಿ ಹಿಂಗೆ ಹೇಳ್ದಿದ ತಕ್ಷಣ ನಾವು ಏನು ಕಟ್ಟಿರ್ತೀವಲ್ವಾ, ಗಂಟು ಹಾಕಿರ್ತೀವಲ್ಲ ಅದು ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ಇದು ಸ್ಯಾರಿದೇನೆ ಪೀಸ್, ಇದು ಸ್ಯಾರಿದು. ಸೊ ನೋಡಿ ನಾವು ಬ್ಯಾಕ್ ಸೈಡಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಈ ಥರ ಇಟ್ಕೊಂಡಿರ್ತೀವಲ್ವಾ, ನಾವು ಈ ಥರ ಲಾಕ್ ಮಾಡಬೇಕಾದ್ರೆ ಈ ಥರ ಎಳ್ಕೊತೀವಲ್ಲ ಸ್ವಲ್ಪ ಟೈಟಾಗಿ, ಆವಾಗ ಅದು ತೂತ್ ಮಾಡಿಕೊಂಡು ಹೊರಗಡೆ ಬಂದುಬಿಟ್ಟಿರುತ್ತೆ. ನಾವು ಸ್ವಲ್ಪ ಟೈಟಾಗಿ ಎಳ್ದಿರ್ತೀವಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ 2 ಸಲ ನಾಟ್ ಹಾಕೋಬೇಕು. ನಾವು ಫಸ್ಟು ಮತ್ತು ಲಾಸ್ಟಲ್ಲಿ ಎಂಡ್ ಮಾಡೋದು ತುಂಬ ಮುಖ್ಯ. ಇದೇ ಪರ್ಪಸಲ್ಲಿ ನೋಡಿ ಇವಾಗ ಬಿಚ್ಚೋಯ್ತಲ್ವಾ, ಸೊ ಅದಕ್ಕೋಸ್ಕರನೇ ಲಾಕ್ 2 ಸಲ ಮಾಡ್ಕೊಳ್ಳಿ ಅಂತ ಹೇಳೋದು. ಈಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಈಗ 1 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಇದು ಬಿಚ್ಚೋಯ್ತು ಅಂತ ಹೇಳಿದ್ರು ನೆಕ್ಸ್ಟ್ ಒನ್ ಇರುತ್ತಲ್ಲ ಅದು ಸಪೋರ್ಟಿವ್ ಆಗಿರಲಿ ಅಂತೇಳಿ 2 ಸಲ ಲಾಕ್ ಮಾಡ್ಕೊತಾ ಇರೋದು. ಈಗ ನೋಡಿ ಆಗಿದೆ. ಇವಾಗ 4 ಚೈನ್ ಹಾಕೋತೀನಿ. ಈಗ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ
ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು. ಈಗ ಆಯಿತು, ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೋಸ್ಕರ ನಾನು ಒಂದು ಗೋಲ್ಡ್ ಕಲರ್ ಬೀಡು, ಸೇಮ್ ಆವಾಗಲೇ ನಾನು ತೋರಿಸಿದ್ನಲ್ವಾ, ನಾವು ಆಪೋಸಿಟ್ ಸೈಡಲ್ಲಿ ಲೀಫ್ ಬೀಡನ್ನ ಇಟ್ಕೊಂಡ್ರೆ ನಾವು ಒಂದೇ ಶೇಪಲ್ಲಿ ಇರುತ್ತೆ ಬೀಡ್ಸ್ ಎಲ್ಲ, ಒಂದೇ ಸೈಡಲ್ಲಿ ಟರ್ನ್ ಇರುತ್ತೆ ನೋಡಿ. ಎಡ್ಜು ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಮಾಲ್ ಆಗಿದೆ, ಎಡ್ಜ್ ಬಂದು ಡಿಸೈನ್ ಬಂದಿದೆ. ಇಲ್ಲಿ ಮಾವಿನಕಾಯಿ ಶೇಪ್ ಇದೆ, ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಒಂದೇ ಥರ ಬರಬೇಕು ಅಂದರೆ ನಾವು ಈ ಥರ ಮಾಡ್ಕೋಬೇಕು. ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ 6 ಎಳೆ ದಾರಾಗಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬೇಕಾದ್ರೂ ಅಷ್ಟೇ 6 ಎಳೆ ದಾರ ಏನು ತೊಗೊಂಡಿರ್ತೀವಿ ಅಲ್ಲಿಗೆ ಫುಲ್ಲು 6 ಎಳೆ ದಾರದ ಒಳಗಡೆನೂ ಬೀಡ್ಸ್ ಹೋಗಿರಬೇಕು. ಈಗ ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಇಲ್ಲಿ 1 ಬೀಡ್ ಬದಲು 2 ಬೀಡನ್ನ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. 2 ಗೋಲ್ಡ್ ಕಲರ್ ಬೀಡು, 1 ಲೀಫ್ ಬೀಡು ಮತ್ತು 2 ಗೋಲ್ಡ್ ಬೀಡ್ಸ್ನ ಆ್ಯಡ್ ಮಾಡಿದ್ರೆ ಇದು ಸ್ವಲ್ಪ ಲೆಂತಿ ಬರುತ್ತೆ ಅಷ್ಟೇನೆ. ನನಗಿದು ಚಿಕ್ಕದಾಗಿ ಕ್ಯೂಟಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಚೈನಿಗೋಸ್ಕರ 4 ಚೈನ್ ಹಾಕ್ಕೊತಾ ಇದ್ದೀನಿ, ಕುಚ್ಚಿಗೋಸ್ಕರ. ನಾಲ್ಕು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈಗ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದೇ ಥರನೇ ಮಾಡ್ಕೋಬೇಕು. ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಬೀಡ್ಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬೀಡ್ಸ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಬೀಡ್ಸು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಈಗ ಮತ್ತೆ ಕುಚ್ಚಿಗೋಸ್ಕರ 4 ಚೈನ್ ಹಾಕೋತಾ ಇದ್ದೀನಿ. ಈಗ 4 ಚೈನ್ ಹಾಕ್ಕೊಂಡಿದ್ದಾಗಿದೆ. ಈಗ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಸೇಮ್ 1 ಬೀಡು, ಈಗ ಬೀಡನ್ನ ಲಾಕ್ ಮಾಡಿಕೊಂಡೆ. ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಆ್ಯಸ್ ಯೂಶ್ವಲ್ 4 ಚೈನ್ ಹಾಕೋಬೇಕು. ನೋಡಿ ಡಿಸೈನ್ ಈ ಥರ ಇದೆ. ನೀವು ಲೀಫ್ ಬೀಡನ್ನ ಅಬ್ಸರ್ವ್ ಮಾಡಿ, ಎಲ್ಲ ಒಂದೇ ಸೈಡಲ್ಲಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ ಎಲ್ಲ ಒಂದೇ ಸೈಡಲ್ಲಿ ಟರ್ನ್ ಆಗಿದೆ. ಈಗ ಮತ್ತೆ ಲಾಸ್ಟಲ್ಲಿ ಇನ್ನೊಂದ್ಸಲಿ ಗೋಲ್ಡ್ ಕಲರ್ ಬೀಡು ಮತ್ತು ಲೀಫ್ ಬೀಡು ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ನೋಡಿ ನಾವು 1 ಎಳೆ ಇದರಲ್ಲೇ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಬಟ್ ನಿಮ್ಗೆ ಅದನ್ನೇ ತೋರಿಸ್ತೀನಿ ನೋಡಿ. ಇಲ್ಲಿ 1 ಎಳೆ ದಾರ ಮಿಸ್ ಆಗಿದೆ. ಸೊ ಅದಕ್ಕೋಸ್ಕರ ಅದು ಹೇಗೆ ಕಾಣುತ್ತೆ ನೋಡಿ ಡಿಸೈನಲ್ಲಿ.
ಅದು ಹೇಗೆ ಕಾಣ್ತಿದೆ ಅಂತ ನೋಡಿ, ಈ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ನಾವು ಎಷ್ಟು ಎಳೆ ದಾರ ತೊಗೊಂಡಿರ್ತೀವಿ ಅಷ್ಟು ಪೂರ್ತಿ ಬೀಡ್ಸ್ ಒಳಗಡೆ ಅಥವಾ ಚೈನ್ ಹಾಕಿದಾಗ ಚೈನ್ ಒಳಗೆ ಬರಬೇಕು ಅಂತೇಳಿ. ಕೈ ಜಾರ್ತಾ ಇದೆ. ಈಗ ನೋಡಿ 6 ಎಳೆ ದಾರದ ಒಳಗಡೆ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನೀಟಾಗಿ ಕೂತಿದೆ, ಎಲ್ಲೂ ದಾರ ಆಚೆ ಬಂದಿಲ್ಲ. ಈಗ ಬೀಡ್ಸ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ 2 ರಿಂದ 3 ಚೈನ್ ಮಾಡಿ ದಾರನ ಸ್ವಲ್ಪ ಈ ಥರ ಎಳ್ಕೊಂಡು ನೀಡಲ್ನ ಆಚೆ ತೆಗೆದು ಥ್ರೆಡ್ನ ಕಟ್ ಮಾಡಿಬಿಟ್ಟು ಏನು ಈ ಸೈಡಲ್ಲಿ ದಾರ ಇರುತ್ತಲ್ಲ ಅದನ್ನು ಎಳ್ಕೊಳ್ಳಿ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಏನಾದರೂ ಕರೆಕ್ಷನ್ ಮಾಡ್ಕೊಬೇಕು ಅಂದರೂ ಪರವಾಗಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಈ ಗೋಲ್ಡ್ ಕಲರ್ ಬೀಡ್ಸ್ನ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ದು ಮೀಡಿಯಮ್ ಸೈಜ್ದು ಯೂಸ್ ಮಾಡಿದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು ಅಂತ ನನಗನ್ಸುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿದೆ. ಈಗ ಎಲ್ಲ ಡಿಸೈನು ಇನ್ನೊಂದ್ಸಲಿ ತೋರಿಸ್ತೀನಿ. ಇದು ಫಸ್ಟ್ ನಾನು ಮಾಡಿದ ಡಿಸೈನು. ಇದಕ್ಕೆ ಬಂದು 250 to 300ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಗ್ರಾಮ್ ಬಂದು 20 ರೂಪೀಸ್ ಏನೋ ಬೀಳುತ್ತೆ. ಇದು ಒಂದು 10 ಗ್ರಾಮ್ಗೆ ಒಂದು 7 ಇಂದ 8 ಪೀಸಸ್ ಅಷ್ಟೇ ನಮಗೆ ಬರೋದು. ಸೊ ನಾವು ವರ್ಕೂ ಹಾಗೆ ಇರುತ್ತೆ ಇದರಲ್ಲಿ. ಸೊ ಅದರಿಂದ 300 ರೂಪೀಸ್ ಚಾರ್ಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಬೇಕು ಅಂದರೆ ಇಲ್ಲಿ ಮಧ್ಯ ಮಧ್ಯ ಒಂದೊಂದು ಕುಂದನ್ಸ್ ಅಂಟಿಸ್ಬೋದು. ಸೆಕೆಂಡ್ ಬಂದು ಈ ಡಿಸೈನು. ಈ ಡಿಸೈನ್ಗೂ ಅಷ್ಟೇ 250 ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ಏಕೆಂದರೆ ನಾವಿಲ್ಲಿ 3 ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀವಿ, ಬೀಡ್ಸ್ನು ಯೂಸ್ ಮಾಡಿದ್ದೀವಿ, ಮತ್ತು 1 ಲೈನಲ್ಲೇ ಡಿಸೈನು ಕೂಡ ಮುಗಿಸಿದ್ದೀವಿ. ಈ ಡಿಸೈನು ತುಂಬ ಚೆನ್ನಾಗಿದೆ. ಇದು ಬಂದು 3ನೇ ಡಿಸೈನು. ಇದಕ್ಕೂ ಅಷ್ಟೇ 300 ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ 2 ಥರ ಬೀಡ್ಸ್ನ ಯೂಸ್ ಮಾಡಿದ್ದೀವಿ, ಒಂದು ಡ್ರಮ್ ಬೀಡ್ಸು ಮತ್ತು ಒಂದು ಲೀಫ್ ಬೀಡ್ಸ್ನ ಯೂಸ್ ಮಾಡಿದ್ದೀವಿ. ಇದು ಅಷ್ಟೇ ಸಿಂಗಲ್ ಲೈನಲ್ಲೇ ಮುಗಿಸ್ಬೋದು ಡಿಸೈನ್ನ. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಇದು ಗ್ಯಾಪ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಬರೀ ಡ್ರಮ್ ಬೀಡ್ಸು ಕುಚ್ಚನ್ನ ಈ ಥರ ಬೇಕಾದ್ರೂ ಡಿಸೈನಾಗಿ ಕನ್ವರ್ಟ್ ಮಾಡ್ಕೋಬೋದು. ಇದು ಬಂದು 4th ಡಿಸೈನು. ಇದು ಒಂದು ಸಿಂಗಲ್ ಬೀಡ್ನ ಯೂಸ್ ಮಾಡಿದ್ದೀವಿ, ಕುಚ್ಚು ಕಟ್ಟಿದ್ದೀವಿ. ಇದಕ್ಕೆ 200 ಇಂದ 250ವರೆಗೂ ಚಾರ್ಜ್ ಮಾಡ್ಬೋದು. 200 ಯಾಕೆ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಡಿಸೈನ್ಗೆ ಚಾರ್ಜ್ ಮಾಡ್ತಾರೆ. 200 ಬಂದು ನಾವು ಬೇಬಿ ಕುಚ್ಚಿಗೆ 200 ಚಾರ್ಜ್ ಮಾಡ್ತೀವಿ. ಕೆಲವೊಂದು ಕಡೆ ಎಲ್ಲ 250 ಮಾಡ್ತಾರಂತೆ, ನನಗೂ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಲಾಸ್ಟ್ ಕೊಡೋದೇ 200 ಕೊಡ್ತಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ಇದು ವರ್ಕು ಅದೇ ಥರನೇ ಇದೆ. ಬೀಡ್ಸ್ ಆ್ಯಡ್ ಮಾಡಿದ್ದೀವಿ ಮತ್ತು ಕ್ರೋಶದಲ್ಲಿ ಹಾಕಿದ್ದೀವಲ್ವಾ, 250 ಚಾರ್ಜ್ ಮಾಡ್ಬೋದು ಅಂತ ನಾನು ಅಂದ್ಕೊತೀನಿ. ಇದು ಬಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ತುಂಬ ಚೆನ್ನಾಗಿದೆ ಡಿಸೈನ್ ಬಂದಿದ್ದು. ಇದಕ್ಕೂ ನಾವು 250 ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ಎಲ್ಲ ಸಿಂಪಲ್ ಆಗಿರೋ ಒನ್ ಲೈನಲ್ಲೇ ಮುಗಿಸೋ ಅಂಥ ಡಿಸೈನ್ಗಳನ್ನ, ಅದು ಕ್ರೋಶ ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ.
ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಬೇಬಿ ಕುಚ್ಚನ್ನ ತುಂಬ ಈಸಿಯಾಗಿ 1 ಅವರ್ ಅಥವಾ 1.5 ಅವರಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಮತ್ತು ಬೇಸಿಕ್ ಯಾರಿಗಾರು ಕ್ರೋಶಾ ಬೇಸಿಕ್ ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಬೇಸಿಕ್ನ ಕಲಿಬೋದು ಅಂತೇಳಿ ನಾನು ತೋರಿಸಿದ್ದೀನಿ. ಅದನ್ನು ಕೂಡ ಲಿಂಕ್ನ ನಾನು ಶೇರ್ ಮಾಡಿದ್ದೀನಿ. ಪ್ಲೀಸ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೋಡಿ ಕಲೀಲಿಕ್ಕೆ ಟ್ರೈ ಮಾಡಿ. ನೀವು ಈ ಡಿಸೈನ್ ಎಲ್ಲ ಟ್ರೈ ಮಾಡಿ ನನಗೆ ಶೇರ್ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಫೇಸ್ಬುಕ್ ಗ್ರೂಪ್ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಅಲ್ಲಿ ಹೋಗಿ ಶೇರ್ ಮಾಡಿ. ಮತ್ತು ಇನ್ನಷ್ಟು ಇದೇ ಥರ ಹೊಸ ಡಿಸೈನ್ನ ತೋರಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.